ನಮಸ್ಕಾರ, ನಾನ್ ಧನುಶ್ರೀ. ಬೆಂಗಳೂರಿನ ಚಿಕ್ಕಪೇಟೆ ಸರ್ಕಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬಿಲ್ಡಿಂಗ್ನ ಮೇಲಿನ ಏರ್ಟೆಲ್ ಟವರ್ ಕೆಳಗಡೆ ಈ ಬೆಂಕಿ ಅವಘಡ ಸಂಭವಿಸಿದ್ದು, ಶಾರ್ಟ್ ಸರ್ಕ್ಯೂಟ್ನಿಂದ ಏರ್ಟೆಲ್ ಟವರ್ಗೆ ಬೆಂಕಿ ಹತ್ತಿಕೊಂಡಿದೆ. ಇದು ಈ ಘಟನೆ ನಡೆದಿರುವಂತದ್ದು ಬೆಂಗಳೂರಿನ ಚಿಕ್ಕಪೇಟೆ ಸರ್ಕಲ್ನಲ್ಲಿ. ಇನ್ನು ಬಿಲ್ಡಿಂಗ್ನ ಮೇಲಿನ ಏರ್ಟೆಲ್ ಟವರ್ಗೆ ಬೆಂಕಿ ಹತ್ತಿದ್ದು, ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಬರೋಕೆ ಕಾರಣ ಅಂತ ತಿಳಿದು ಬಂದಿದೆ. ಇನ್ನು ಚಿಕ್ಕಪೇಟೆ ಸರ್ಕಲ್ನ ಸಿಲ್ಕ್ ಸೊಸೈಟಿ ಬಿಲ್ಡಿಂಗ್ನಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿದೆ. ಇನ್ನು ಬೆಂಕಿ ಅವಘಡದ ಮಾಹಿತಿಯ ಬೆನ್ನಲ್ಲೇ ಅಗ್ನಿಶಾಮಕ ವಾಹನದ ಸ್ಥಳಕ್ಕೆ ದೌಡಾಯಿಸಿದ್ದು, ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಚಿಕ್ಕಪೇಟೆಯ ಸರ್ಕಲ್ನಲ್ಲಿರುವಂತಹ ಏರ್ಟೆಲ್ ಟವರ್. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ಏರ್ಟೆಲ್ ಟವರ್ಗೆ ಬೆಂಕಿ ಹತ್ತಿಕೊಂಡಿದೆ. ಬೆಂಕಿ ಹತ್ತಿದ ಸಂದರ್ಭದಲ್ಲೇ ಅಗ್ನಿಶಾಮಕ ಸಿಬ್ಬಂದಿಗಳು ದೌಡಾಯಿಸಿದ್ದು, ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಬೆಂಗಳೂರಿನ ಚಿಕ್ಕಪೇಟೆ ಸರ್ಕಲ್ನಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಚಿಕ್ಕಪೇಟೆ ಸರ್ಕಲ್ನ ಸಿಲ್ಕ್ ಸೊಸೈಟಿ ಬಿಲ್ಡಿಂಗ್ನ ಮೇಲಿನ ಏರ್ಟೆಲ್ ಟವರ್ ಕೆಳಗಡೆ ಬೆಂಕಿ ಕಾಣಿಸಿಕೊಂಡಿದೆ. ಇನ್ನು ಶಾರ್ಟ್ ಸರ್ಕ್ಯೂಟ್ನಿಂದ ಏರ್ಟೆಲ್ ಟವರ್ಗೆ ಬೆಂಕಿ ಬಿದ್ದಿದ್ದು, ಮಾಹಿತಿ ಸಿಕ್ಕ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಇನ್ನು ಬೆಂಕಿ ನಂದಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಇದು 5 ವರ್ಷದ ಹಿಂದಿನ ಕಾರುಗಳ ವ್ಯವಹಾರದಲ್ಲಿ ಮೋಸ ಆಗಿದ್ರಿಂದ ಆಗ ಇಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಹೀಗಿರುವಾಗ ಒಬ್ಬ ಅರೆಸ್ಟ್ ಕೂಡ ಆಗಿದ್ದ. ಇನ್ನೇನು ಎಲ್ಲವೂ ಮುಗಿಯಿತು ಅನ್ನುವಷ್ಟರಲ್ಲಿ ಮತ್ತೆ ದಾಳಿ ನಡೆದಿದೆ. ಅಂತಿಂತ ದಾಳಿಯಲ್ಲ, ನೀವೇ ನೋಡಿ. ಐದು ವರ್ಷದ ಹಿಂದಿನ ದ್ವೇಷಕ್ಕೆ ನಡೆಯಿತು ದಾಳಿ. ನಡು ರಸ್ತೆಯಲ್ಲೇ ಅಡ್ಡಗಟ್ಟಿದ ಗ್ಯಾಂಗ್ ಹಲ್ಲೆ. ಈ ದೃಶ್ಯವನ್ನೊಮ್ಮೆ ನೋಡಿ. ಐಷಾರಾಮಿ ಮಿನಿ ಕೂಪರ್ ಕಾರಿನ ಒಳಗೆ ಇರೋ ವ್ಯಕ್ತಿಗೆ ಥಳಿಸಲಾಗ್ತಿದೆ. ಆತನಿಗೆ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡುವ ಯತ್ನವನ್ನ ಮಾಡಲಾಗಿದೆ. ಅಲ್ಲೇ ಪಕ್ಕದಲ್ಲೇ ಸೆಕ್ಯೂರಿಟಿ ಗಾರ್ಡ್ ಇದ್ರೂ ಕೂಡ ಮುಂದೆ ಬಂದು ತಡೆಯುವ ಕೆಲಸವನ್ನ ಮಾಡಿಲ್ಲ. ಅಟ್ಯಾಕ್ ಮಾಡಲು ಬಂದಿದ್ದವರು ಕೇವಲ ಹುಡುಗರು ಮಾತ್ರವಲ್ಲ, ಆ ಗುಂಪಿನಲ್ಲಿ ಓರ್ವ ಮಹಿಳೆ ಕೂಡ ಇದ್ರು. ಇಷ್ಟೆಲ್ಲ ಘಟನೆ ನಡೆದಿರುವುದು ಬೆಂಗಳೂರಿನ ಕೊಡಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ. ಈ ಘಟನೆಗೆ ಕಾರಣ ಅಂದ್ರೆ 5 ವರ್ಷಗಳ ಹಿಂದಿನ ದ್ವೇಷ. ದೂರು ಕೊಟ್ಟಿರೋ ಅಖಿಲ್ ಪ್ರಕಾರ ರೋನಿತ್ ಮತ್ತು ಇಬ್ಬರು ಒಳ್ಳೆಯ ಪರಿಚಿತರು. 3 ಕಾರುಗಳ ಖರೀದಿ ವಿಚಾರದಲ್ಲಿ ವಂಚನೆಯಾಗಿದೆ ಎಂದು ಶೋರೂಮ್ ಮ್ಯಾನೇಜರ್ ದೂರನ್ನ ನೀಡಿದ್ರು. ಆ ದೂರಿನ ಪ್ರಕಾರ ರೋನಿತ್ ಅರೆಸ್ಟ್ ಆಗಿದ್ರಂತೆ. ಇದೀಗ ರೋನಿತ್ ಮತ್ತು ದುರ್ಗಾ ಹಾಗೂ ಇತರರು ನಿನ್ನೆ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬರ್ತಿದ್ದ ಅಖಿಲ್ನನ್ನ ಫಾಲೋ ಮಾಡಿ ಅಡ್ಡಗಟ್ಟಿ ಹಲ್ಲೆಗೆ ಯತ್ನಿಸಿದ್ದಾರೆ. ಅವರು ಗಾಡಿನಲ್ಲಿ ಹೋಗ್ಬೇಕಾದ್ರೆ ಇವರಿಬ್ಬರು ಅಕ್ಯೂಸ್ಡ್ ಬಂದ್ಬಿಟ್ಟು ಅವ್ರಿಗೆ ಹೊಡೆದ್ರು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಹರ್ಟ್ ಕೇಸ್ ಅಂತ ರಿಜಿಸ್ಟರ್ ಆಗಿದೆ. ಇವರಿಬ್ಬರು ಮಧ್ಯ ಹಿಂದೆ ಕೂಡ 2019 ಯಾರು ಅಕ್ಯೂಸ್ಡ್ ಇದ್ದಾನೆ ಅವನೊಂದು ಇಲ್ಲಿ ಶೋರೂಮ್ ಅಲ್ಲಿ 3 ಗಾಡಿಗಳನ್ನ ತಗೊಂಡು ಮೋಸ ಮಾಡಿಬಿಟ್ಟು ಪರಾರಿಯಾಗಿದ್ದ. ಆ ಮಾಡಿರೋ ಕಾರಣದಿಂದ ಇವನು ಯಾವಾಗಲೂ ಕೂಡ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದ. ಮತ್ತೆ ಈಗಲೂ ಕೂಡ ಮೊನ್ನೆ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಆ ಬೇಸಿಸ್ ಮೇಲೆ ನಾವು FIR ಮಾಡಿದೀವಿ. ಈ ಬಗ್ಗೆ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದ್ದು ತನಿಖೆಯನ್ನ ನಡೆಸಲಾಗ್ತಿದೆ. ಹಳೆ ಕೇಸ್ನಲ್ಲಿ ಈಗಾಗಲೇ ತನಿಖೆ ಮುಗಿದಿದೆ. ಮತ್ತೆ ಇದೀಗ ಇಬ್ಬರನ್ನ ಕರೆಸಿ ವಿಚಾರಣೆ ಮಾಡಲು ಪೊಲೀಸರು ಮುಂದಾಗಿದ್ದಾರೆ. ಗಂಗಾಧರ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಟ್ರಾಫಿಕ್ ರೂಲ್ಸ್ ಗಳನ್ನ ಮಾಡಿ ನಗರದ ಜನರನ್ನ ನಿಯಂತ್ರಣ ಮಾಡೋಕೆ ಪೊಲೀಸರು ಸಖತ್ ಪ್ಲಾನ್ ಮಾಡಿದ್ರು. ಎಲ್ಲಾ ಸಿಗ್ನಲ್ಗಳಲ್ಲೂ ಸಿಸಿಟಿವಿ ಹಾಕಿದ್ರು. ಇದೀಗ ಬೆಂಗಳೂರು ಹೊರತುಪಡಿಸಿ ಬೇರೆ ಜಿಲ್ಲೆಯ ವಾಹನಗಳ ಮೇಲೆ ನಿಗಾ ಇಡುವುದಕ್ಕೆ ಶುರು ಮಾಡಿದ್ದಾರೆ. ಹೇಗೆ ಅಂತ ನೀವೇ ನೋಡಿ. ಬೆಂಗಳೂರಿನಲ್ಲಿ ನಿಯಮ ಉಲ್ಲಂಘನೆ, ಸವಾರರೇ ಎಚ್ಚರ. ಟ್ರಾಫಿಕ್ ಕೇಸ್ ಕ್ಲಿಯರ್ ಮಾಡೋಕೆ ಮಾಸ್ಟರ್ ಪ್ಲಾನ್.
ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವವರ ಮೇಲೆ ಕೇಸ್ ಹಾಕುವುದು ಕಾಮನ್. ಆ ಕೇಸ್ನಲ್ಲಿ ಫೈನ್ ಕಲೆಕ್ಟ್ ಮಾಡೋಕೆ 50% ಡಿಸ್ಕೌಂಟ್ ಕೊಡಲಾಗಿತ್ತು. ಆದ್ರೂ ಬರೋಬ್ಬರಿ 2 ಕೋಟಿ ಕೇಸ್ಗಳು ಇನ್ನೂ ಬಾಕಿ ಇವೆ. 52 ಲಕ್ಷ ಕೇಸ್ ಕ್ಲಿಯರ್ ಆಗಿವೆ. ಆದ್ರೆ ಉಳಿದ ಕೇಸ್ ಎಲ್ಲಿದು ಅನ್ನೋದ್ರ ಬಗ್ಗೆ ಬೆಂಗಳೂರು ಸಂಚಾರಿ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಂಚರಿಸೋ ಹೊರ ಜಿಲ್ಲೆಯ ವಾಹನಗಳ ಮೇಲೆ ಟ್ರಾಫಿಕ್ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಉಳಿದ 2 ಕೋಟಿ ಕೇಸ್ಗಳ ಪೈಕಿ ಹೊರ ಜಿಲ್ಲೆಯಲ್ಲಿ ನೋಂದಣಿ ಆಗಿರುವ ವಾಹನಗಳದ್ದೇ ಸಿಂಹಪಾಲು. ಇದೇ ಕಾರಣಕ್ಕೆ ಡಿಸ್ಕೌಂಟ್ ನೀಡಿದ ವೇಳೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯದ ವಾಹನ ಸವಾರರು ದಂಡ ಪಾವತಿ ಮಾಡಿಲ್ಲ. ಹೀಗಾಗಿ ಬೆಂಗಳೂರಿಗೆ ಎಂಟ್ರಿ ಕೊಡುವ ವಾಹನಗಳ ಮೇಲೆ ಖಾಕಿ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಟೋಲ್ ಗೇಟ್ನಲ್ಲೇ ANPR ಕ್ಯಾಮೆರಾ ಅಳವಡಿಕೆ ಪ್ಲಾನ್ ಮಾಡಿದ್ದಾರೆ. ದಂಡ ಬಾಕಿ ಇರುವ ವಾಹನಗಳನ್ನ ಪತ್ತೆ ಮಾಡಿ ಪೊಲೀಸರಿಗೆ ಮಾಹಿತಿ ವರ್ಗಾಯಿಸುತ್ತದೆ. ಮತ್ತೆ ನಾವೀಗ ಒಂದು ಡ್ರೈವ್ ಸಹ ಪ್ರಾರಂಭ ಮಾಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಸ್ವಲ್ಪ ಈ ಹೊರಗಡೆಯಿಂದ ಏನು ವೆಹಿಕಲ್ಸ್, ಯಾಕಂದರೆ ಭಾಳ ಕೇಸಸ್ ನಮಗೆ ಹೊರಗಡೆ ವೆಹಿಕಲ್ಸ್ ಸ್ವಲ್ಪ ಪೆಂಡಿಂಗ್ ಇರೋದ್ರಿಂದ ಈ ಹೊರಗಡೆ ಏನು ಟೋಲ್ ಗೇಟ್ಸಲ್ಲಿ ಏನು ವೆಹಿಕಲ್ಸ್ ಬರ್ತವೆ ಅಲ್ಲಿ ನಮ್ಮ ANPR ಕ್ಯಾಮ್ರಾಗಳು ಹಾಕಿ ವೆಹಿಕಲ್ ಮೇಲೆ ಎಷ್ಟೆಷ್ಟು ಕೇಸಸ್ ಇದೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನು ಈ ANPR ಕ್ಯಾಮೆರಾ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸಂಚಾರ ನಿಯಮ ಉಲ್ಲಂಘನೆ ಮಾಡಿ ದಂಡ ಬಾಕಿ ಇರುವ ವಾಹನಗಳನ್ನ ANPR ಕ್ಯಾಮೆರಾ ಪತ್ತೆ ಮಾಡುತ್ತೆ. ಕ್ಯಾಮೆರಾ ಅಳವಡಿಕೆಯಾಗಿರುವ ಕಡೆ ವಾಹನ ಹಾದು ಹೋದಾಗ ಕ್ಯಾಮೆರಾ ಸ್ವಯಂಚಾಲಿತವಾಗಿ ಅಲರ್ಟ್ ಆಗುತ್ತೆ. ಸಾಫ್ಟ್ವೇರ್ ಬಳಸಿಕೊಂಡು ವಾಹನ ಹಾಗೂ ವಾಹನ ಸವಾರನ ಸಂಪೂರ್ಣ ವಿವರವನ್ನ ತಕ್ಷಣವೇ ಹತ್ತಿರದಲ್ಲಿರುವ ಪೊಲೀಸರಿಗೆ ವರ್ಗಾಯಿಸುತ್ತೆ. ಆಗ ಪೊಲೀಸರು ಕೂಡಲೇ ಆ ವಾಹನ ಸವಾರನನ್ನ ತಡೆದು ದಂಡ ವಸೂಲಿ ಮಾಡ್ತಾರೆ. ಬಾಕಿ ಕೇಸ್ ಕ್ಲಿಯರ್ ಮಾಡೋದಕ್ಕೆ ಈಗಾಗಲೇ ಇನ್ಶೂರೆನ್ಸ್ ಕಂಪನಿ ಜೊತೆಗೂ ಸಂಚಾರ ವಿಭಾಗ ಪೊಲೀಸರು ಸಭೆ ನಡೆಸಿ ಚರ್ಚಿಸಿದ್ದಾರೆ. ಅದರಂತೆ ಪ್ರತಿ ವರ್ಷ ವಿಮೆ ಮಾಡಿಸಲು ಹೋದಾಗ ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದ ದಂಡ ವಸೂಲಿ ಮಾಡಲು ಚಿಂತನೆ ನಡೆಸಲಾಗ್ತಿದೆ. ದಂಡ ಕ್ಲಿಯರ್ ಆಗಿರುವ NOC ಪಡೆಯದ ವಾಹನಗಳಿಗೆ ಇನ್ಶೂರೆನ್ಸ್ ತಡೆಯಲು ಪ್ಲಾನ್ ಆಗಿದೆ. ಆದ್ರೆ ಇನ್ಶೂರೆನ್ಸ್ ಆಗಿದ್ರೆ ಇನ್ನೂ ಕಷ್ಟ ಆಗಲಿದೆ ಅನ್ನೋದು ಪೊಲೀಸರ ಗಮನದಲ್ಲಿ ಇರಬೇಕು ಅಷ್ಟೇ. ರಂಜನ್ ಶಿರ್ಲಾಲ್, ನ್ಯೂಸ್ 18. ಗಾರ್ಡನ್ ಸಿಟಿ ಬೆಂಗಳೂರು ಟ್ರಾಫಿಕ್ ಸಿಟಿ ಆಗಿದೆ. ನಗರಕ್ಕೆ ಬಂದಿರೋ ಈ ಟೈಟಲ್ ಅನ್ನ ಹೇಗಾದ್ರೂ ಮಾಡಿ ದೂರ ಮಾಡಬೇಕು ಅಂತ ಸಬ್ ಅರ್ಬನ್ ರೈಲು ತರಲಾಗ್ತಾ ಇದೆ. ಸಬ್ ಅರ್ಬನ್ ಕಾಮಗಾರಿ ಎಲ್ಲೆಲ್ಲಿ ನಡೀತಾ ಇದೆ, ಹೇಗಿದೆ ಕಾಮಗಾರಿ ವೇಗ, ನೀವೇ ನೋಡಿ. ಬರದಿಂದ ಸಾಗುತ್ತಿದೆ ಸಬ್ ಅರ್ಬನ್ ರೈಲ್ವೆ ಕಾಮಗಾರಿ. 4 ಪಥಗಳ ಪೈಕಿ ವೇಗದಿಂದ ಸಾಗ್ತಿರೋ ಮಲ್ಲಿಗೆ ಪಥ. ಅಂತೂ ಇಂತೂ 4 ವರ್ಷಗಳ ಬಳಿಕ ಸಬ್ ಅರ್ಬನ್ ರೈಲು ಕಾಮಗಾರಿ ಶುರುವಾಗಿದೆ. ಮೆಟ್ರೋದಿಂದಲೂ ಆಗದಿರುವ ಸಂಪರ್ಕವನ್ನ ಸಬ್ ಅರ್ಬನ್ ರೈಲು ಮೂಲಕ ಕೊಡಲಾಗ್ತಿದೆ. 4 ಮಾರ್ಗಗಳಾದ ಮಲ್ಲಿಗೆ, ಸಂಪಿಗೆ, ಪಾರಿಜಾತ, ಕನಕ ಲೈನ್ಗಳ ಮೂಲಕ ಟ್ರಾಫಿಕ್ ರಿಲೀಫ್ ನೀಡುವತ್ತ ಹೆಜ್ಜೆ ಹಾಕಿದೆ. 15,767 ಕೋಟಿ ವೆಚ್ಚದಲ್ಲಿ ಉಪನಗರ ರೈಲು ಯೋಜನೆ ಜಾರಿ ಮಾಡಲಾಗ್ತಿದ್ದು 148.17 ಕಿಲೋಮೀಟರ್ ಉದ್ದದ ಈ ರೈಲ್ವೆ ಜಾಲವನ್ನ ರಾಜ್ಯ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಜಂಟಿ ಸಹಭಾಗಿತ್ವದ ಕೆ ರೈಡ್ ಮೂಲಕ ಜಾರಿ ಮಾಡ್ತಿದೆ. ಮೆಟ್ರೋ ರೈಲ್ ಏನಿದೆ ಅದರಲ್ಲಿ ರಸ್ತೆ ಮೇಲೆ ಸಾಮಾನ್ಯವಾಗಿ ಹೋಗುತ್ತೆ. ಸಬರ್ಬನ್ ರೈಲ್ ಏನಿದೆ ಅದು ರೈಲ್ವೆ ಟ್ರ್ಯಾಕ್ ಏನಿದೆ, ಎಕ್ಸಿಸ್ಟಿಂಗ್ ರೈಲ್ವೆ ಟ್ರ್ಯಾಕ್ ಅದರಲ್ಲಿ ಉಳಿದಿರ್ತಕ್ಕಂಥ ಜಾಗದಲ್ಲಿ ಡೆಡಿಕೇಟೆಡ್ ಟ್ರ್ಯಾಕ್ ಅನ್ನು ಹಾಕಿ ಅದನ್ನು ಆಪರೇಟ್ ಮಾಡ್ತಕ್ಕಂಥದ್ದು. ಪ್ರತ್ಯೇಕ ಒಂದು ಟ್ರ್ಯಾಕ್ ಇಟ್ಟು 5-10 ನಿಮಿಷದಲ್ಲಿ ಫ್ರೀಕ್ವೆನ್ಸಿ ಇಟ್ಕೊಂಡು ಅದನ್ನು ನಡೆಸ್ತಕ್ಕಂಥದ್ದು ಒಂದು ಇದೆ. ಈಗ ಈ ದೊಡ್ಡ ಪ್ರಾಜೆಕ್ಟನ್ನು ಈಗ ಹಮ್ಮಿಕೊಳ್ಳಲಾಗಿದೆ. ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಬರುವ ದಿನಗಳಲ್ಲಿ ಇದು ಜನರಿಗೆ ತುಂಬಾ ಅನುಕೂಲ ಆಗುತ್ತೆ. ಮಲ್ಲಿಗೆ ಮಾರ್ಗ ಬೈಯಪ್ಪನಹಳ್ಳಿಯಿಂದ ಆರಂಭವಾಗಿ ಚಿಕ್ಕಬಾಣವಾರದ ತನಕ ಸಾಗಲಿದೆ. 24.86 ಕಿಲೋಮೀಟರ್ ಮಾರ್ಗದಲ್ಲಿ ಸುಮಾರು 14 ನಿಲ್ದಾಣಗಳು ಬರಲಿದ್ದು ಈ ಮಾರ್ಗವನ್ನ 4 ಭಾಗಗಳಾಗಿ ವಿಂಗಡಿಸಿಕೊಳ್ಳಲಾಗಿದೆ. 4ನೇ ಭಾಗವಾದ ಜಾಲಹಳ್ಳಿ ಬಳಿ ಕಾಮಗಾರಿಗಾಗಿ ಭಾರತೀಯ ಸೇನೆ ಕೂಡ ತಮ್ಮ ಸುಪರ್ದಿಯಲ್ಲಿದ್ದ ಭೂಮಿಯನ್ನ ಕೆ ರೈಡ್ ಸಂಸ್ಥೆಗೆ ಹಸ್ತಾಂತರ ಮಾಡಿದೆ.
ಸಬ್ ಅರ್ಬನ್ ರೈಲು ನಗರಕ್ಕೆ ಬರೋದ್ರಿಂದ ನಗರದ ಹೊರವಲಯದಿಂದ ಒಳ ಬರೋರಿಗೆ ಹಾಗೇನೆ ನಗರದಿಂದ ಹೊರಗೆ ಹೋಗೋರಿಗೆ ಹೆಚ್ಚು ಅನುಕೂಲ ಆಗಲಿದೆ. ಪ್ರತಿಯೊಬ್ರು ರೈಲಿಗಾಗಿ ಕಂಟ್ರೋನ್ಮೆಂಟ್, ಯಶವಂತಪುರ, ಮೆಜೆಸ್ಟಿಕ್ಗೆ ಹೋಗೋದು ತಪ್ಪೋದ್ರ ಜೊತೆಗೆ ಫಸ್ಟ್ ಮೈಲ್ ಟು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೂಡ ಉಂಟಾಗಲಿದೆ. ಇನ್ನು 2025ರೊಳಗೆ 2ನೇ ಕಾರಿಡಾರ್ನ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸಲು ಯೋಜನೆಯನ್ನ ಮಾಡಲಾಗಿದೆ. ಪ್ರಯಾಣಿಕರ ಸೇವೆಗೆ ಮುಕ್ತಗೊಳಿಸಿದ್ರೆ ಟ್ರಾಫಿಕ್ ಕಡಿಮೆ ಆಗುವ ಸಾಧ್ಯತೆ ಇದೆ. ಶರಣು ಹಂಪಿ, ನ್ಯೂಸ್ 18. ಕೆಆರ್ಪುರ ಟು ವೈಟ್ ಫೀಲ್ಡ್ ತನಕ ಮೆಟ್ರೋ ಮಾರ್ಗಕ್ಕೆ ಚಾಲನೆ ಸಿಕ್ಕಿದೆ. ಈ ಮಾರ್ಗದಲ್ಲಿ ಪ್ರಯಾಣಿಕರು ಆರಾಮವಾಗಿ ಓಡಾಡ್ತಿದ್ದಾರೆ. ಆದರೆ ಬೈಯಪ್ಪನಹಳ್ಳಿಯ ಪ್ರಯಾಣಿಕರು ಮಾತ್ರ ಅದೇ ಟ್ರಾಫಿಕ್ ಜಾಮ್ನಲ್ಲಿ ಓಡಾಡೋ ಸ್ಥಿತಿ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿಯನ್ನು ನೋಡಿ. ಬೈಯಪ್ಪನಹಳ್ಳಿ ಟು ಕೆಆರ್ಪುರ ಮೆಟ್ರೋ ಸಂಕಷ್ಟ. ಬಿಎಂಟಿಸಿ ಬಸ್ಸಿನಲ್ಲಿ ಸಂಚಾರ, ಐಟಿಬಿಟಿ ಜನರ ಜಂಜಾಟ. ಜನರು ಮೆಟ್ರೋ ಸ್ಟೇಷನ್ನಿಂದ ಇಳಿದ ಕೂಡಲೇ ಇಲ್ಲಿ ಬಸ್ ಹತ್ತುತ್ತಿದ್ದಾರೆ. ಇದು ಬೇರೆ ಕಡೆಗೆ ಸಂಚಾರ ಮಾಡುವುದಕ್ಕೆ ಅಲ್ಲ, ಬದಲಿಗೆ ಕೆಆರ್ಪುರ ಮೆಟ್ರೋ ಸ್ಟೇಷನ್ಗೆ ಹೋಗೋದಕ್ಕೆ. ಮಾರ್ಚ್ ತಿಂಗಳಲ್ಲಿ ಬಹುನಿರೀಕ್ಷಿತ ಕೆಆರ್ಪುರದಿಂದ ವೈಟ್ ಫೀಲ್ಡ್ ತನಕ ಮೆಟ್ರೋ ಉದ್ಘಾಟನೆ ಆಗಿತ್ತು. ಜನ ನೆಮ್ಮದಿಯಿಂದ ಸಂಚಾರ ಮಾಡಬಹುದು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಬೈಯಪ್ಪನಹಳ್ಳಿ ಮಾರ್ಗದಿಂದ ಕೆಆರ್ಪುರ ಬರೋವರಿಗೆ ಮಾತ್ರ ಮೆಟ್ರೋ ಸಂಚಾರ ಸಿಗುತ್ತದೆ. ಟ್ರ್ಯಾಕ್ ಇಲ್ಲದ ಕಾರಣಕ್ಕೆ 1 ತಿಂಗಳಿಗೆ ಅಂತ ಫೀಡರ್ ಬಸ್ ಅನ್ನು ಬಿಟ್ಟಿದ್ರು. ಇದೀಗ 2 ತಿಂಗಳಾದ್ರೂ ಕೂಡ ಇನ್ನೂ ಇದೇ ಸ್ಥಿತಿ ಮುಂದುವರೆದಿದೆ. ಕೇವಲ 2.5 ಕಿಲೋಮೀಟರ್ ಮೆಟ್ರೋ ಟ್ರ್ಯಾಕ್ ಕಲ್ಪಿಸಲು ಬಿಎಂಆರ್ಸಿಎಲ್ ವಿಫಲವಾಗಿದೆ. ಈ ಹಿನ್ನೆಲೆ ಇಂದಿಗೂ ಕೂಡ ಪ್ರಯಾಣಿಕರು ಮೆಟ್ರೋದಲ್ಲಿ ಓಡಾಡೋ ಭಾಗ್ಯ ಸಿಕ್ಕಿಲ್ಲ. ಬಸ್ಸಲ್ಲಿ ಟ್ರಾಫಿಕ್ ಅಲ್ಲೇ ಕೆಆರ್ಪುರಕ್ಕೆ ಪ್ರಯಾಣ ಮಾಡ್ತಿದ್ದಾರೆ. ಇದರಿಂದ ನಮಗೆ ತುಂಬಾ ಸಮಸ್ಯೆ ಆಗ್ತಿದೆ ಅಂತ ಬೇಸರ ಹೊರಹಾಕ್ತಿದ್ದಾರೆ. ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್. ಆಗುತ್ತಂತ ಮೊದಲೇ ಹೇಳಿದ್ರು. ಆಕ್ಚುಲಿ ಬೈಪ್ನಲ್ಲಿ ಆದ್ಮೇಲೆ ವೈಟ್ ಫೀಲ್ಡ್ ಮಾಡಬೇಕಿತ್ತು, ಅರ್ಧಂಪರ್ಧ ಮಾಡಿದ್ರು. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಡೈಲಿ ಮೆಟ್ರೋದಲ್ಲಿ ಓಡಾಡ್ತೀವಿ ಮೇಡಮ್. ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಮೇಡಮ್. ಇಷ್ಟೊತ್ತಿಗೆಲ್ಲ ಆಗ್ಬೇಕಿತ್ತು. ಮೆಜೆಸ್ಟಿಕ್ ಅಲ್ಲಿ ಏನೇ ಕೆಲಸ ಇದ್ರು ಒಂದು ಫಾಸ್ಟ್ ಆಗಿ ಹೋಗಿ ಬರ್ಬೋದು. ಆಕ್ಚುಲಿ ಹೇಳ್ತಾನೆ ಇದ್ದಾರೆ, ಭರವಸೆ ಕೊಡ್ತಾನೆ ಇದ್ದಾರೆ, ಬೇಗ ಮಾಡ್ತೀವಿ ಅಂತ. ಬಟ್ ಆಗ್ತಾ ಇಲ್ಲ. ಆದ್ರಿಂದ ನಮಗೂ ತುಂಬಾ ಬೇಜಾರಾಗ್ತಾ ಇದೆ. ಬರ್ಬೇಕು, ಬೆಂಗಳೂರು ಬರ್ಬೇಕು ಅಂದ್ರೆ ಕೋಲಾರದಿಂದ ನಮಗೆ ಒಂದು 1 ಅವರ್ ಆಗುತ್ತೆ. ಒಟ್ನಲ್ಲಿ ಮೆಟ್ರೋ ನಿಧಾನಗತಿಯ ಕಾಮಗಾರಿಯಿಂದ ಪ್ರಯಾಣಿಕರಿಗೆ ತೊಂದರೆಯಾಗ್ತಿದೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸಿದ್ರೆ ವೈಟ್ ಫೀಲ್ಡ್ ಕಡೆಗೆ ಸಂಚಾರ ಮಾಡುವ ಐಟಿಬಿಟಿ ಜನರಿಗೆ ಅನುಕೂಲ ಆಗಲಿದೆ. ಹಂಸ ಶ್ಯಾಮಲಾ, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಚುನಾವಣೆಗಾಗಿ ತರಾತುರಿಯಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಕೆಲವು ಕೆಲಸಗಳನ್ನ ತರಾತುರಿಯಲ್ಲಿ ಮಾಡಿದ್ರು. ಆದ್ರೆ ಆ ಎಡವಟ್ಟಿಗೆ ಜನರು ಸಂಕಟ ಅನುಭವಿಸುವಂತೆಯಾಗಿದೆ. ಒಂದೇ ಒಂದು ಮಳೆ ಅಧಿಕಾರಿಗಳ ಕಳಪೆ ಕಾಮಗಾರಿಯನ್ನ ಬಯಲು ಮಾಡಿದೆ. ಜಲಮಂಡಳಿ ಬಿಬಿಎಂಪಿ ತರಾತುರಿ ಕಳಪೆ ಕಾಮಗಾರಿ. ಅಧಿಕಾರಿಗಳ ಅವ್ಯವಸ್ಥೆಗೆ ಸ್ಥಳೀಯರಿಗೆ ನಿತ್ಯ ಸಂಕಟ. ರಾಜ್ಯದಲ್ಲಿ ಈವರೆಗೂ ಬರೀ ಎಲೆಕ್ಷನ್ ದೇ ಸದ್ದು ಜೋರಾಗಿತ್ತು. ಒಂದ್ ಕಡೆಯಿಂದಾಗಿ ಜನರು ಎಲೆಕ್ಷನ್ ಬರ್ತಾ ಇದೆ, ಈಗಲಾದ್ರೂ ನಮ್ಮ ರಸ್ತೆಗಳು ಸರಿಯಾಗ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಎಲೆಕ್ಷನ್ ನಲ್ಲಿ ಮಾಡಿದಂತಹ ಕೆಲಸ ಎಷ್ಟರ ಮಟ್ಟಿಗೆ ಬಾಳಿಕೆ ಬರುತ್ತೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಬೆಂಗಳೂರಿನ ಶ್ರೀನಗರದ 1ನೇ ಹಂತದ 14ನೇ ಮುಖ್ಯ ರಸ್ತೆಯಲ್ಲಿ ಕಳೆದ 3 ತಿಂಗಳುಗಳಿಂದ ಬೆಂಗಳೂರು ಜಲಮಂಡಳಿ ಸ್ಯಾನಿಟರಿ ಪೈಪ್ಲೈನ್ ಕಾಮಗಾರಿ ಶುರು ಆಗಿತ್ತು. ಚೇಂಬರ್ ಅಳವಡಿಕೆ ಮಾಡಲು ಸುಮಾರು 10 ಅಡಿ ಆಳ ರಸ್ತೆಯನ್ನ ಅಗೆದಿತ್ತು. ಮಂದಗತಿಯಲ್ಲಿ ಕಾಮಗಾರಿ ಮಾಡ್ತಿದ್ದ ಬಿಡಬ್ಲ್ಯೂಎಸ್ಎಸ್ಬಿ ವಿರುದ್ಧ ಜನರು ಆಕ್ರೋಶದ ಜೊತೆಗೆ ಮತ ಬಹಿಷ್ಕಾರದ ಎಚ್ಚರಿಕೆ ನೀಡಿದ್ರು. ಸುಮಾರು 2 ಫೀಟ್ಗಳಷ್ಟು ಗುಂಡಿರುವಂತದ್ದು. ಒಂದ್ ಕಡೆ ಏನಾದ್ರೂ ಮಕ್ಕಳು ಇಲ್ಲಿ ಆಟ ಆಡುವಂತ ಸಂದರ್ಭದಲ್ಲಿ ಅಥವಾ ಬೈಕಲ್ಲಿ ದ್ವಿಚಕ್ರ ವಾಹನ ಸವಾರ ಇರ್ಬೋದು, ಕಾರ್ ಇರ್ಬೋದು, ಇವರೆಲ್ಲ ಹೋಗುವಂತ ಸಂದರ್ಭದಲ್ಲಿ ಗುಂಡಿಗೆ ಬಿದ್ದರೆ ಯಾರು ಹೊಣೆ? ಈ ಒಂದು ಗುಂಡಿಗೆ ಬಿದ್ದು ಮತ್ತೊಂದು ಸಾವಾದ್ರೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿನ ಸ್ಥಳೀಯರು ಮಾಡ್ತಿರುವಂತದ್ದು. ಜನರ ಆಕ್ರೋಶದಿಂದ ಎಚ್ಚೆತ್ತ ಅಧಿಕಾರಿಗಳು ಗುಂಡಿ ಮುಚ್ಚಲು ಗುತ್ತಿಗೆದಾರನಿಗೆ ಸೂಚನೆಯನ್ನ ನೀಡಿದ್ರು. ತರಾತುರಿಯಲ್ಲಿ ಗುತ್ತಿಗೆದಾರ ಗುಂಡಿ ಮುಚ್ಚಿದ. ಆ ಬಳಿಕ ಬಿಬಿಎಂಪಿ ರಸ್ತೆಗೆ ತೇಪ ಹಾಕುವ ಕೆಲಸವೂ ಆಗಿತ್ತು. 10 ಅಡಿ ಗುಂಡಿಯನ್ನ ವೈಜ್ಞಾನಿಕವಾಗಿ 3 ಲೇಯರ್ನಲ್ಲಿ ಮುಚ್ಚಬೇಕು. 1 ಲೇಯರ್ ಮುಚ್ಚಿ ನೀರು ಹಾಕಿ ನಂತರ ರೋಲ್ ಮಾಡಬೇಕು. ಅದು ಗಟ್ಟಿಯಾದ ನಂತರ ಉಳಿದ ಲೇಯರ್ ಕೂಡ ಇದೇ ರೀತಿ ಮಾಡಬೇಕು. ಆದ್ರೆ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಮುಚ್ಚಿದ್ದಾರೆ.
ಒಂದು ಮಳೆ ಬರ್ತಿದ್ದಂತೆ ಬಣ್ಣ ಬಯಲಾಗಿದೆ. 3 ತಿಂಗಳಿಂದ ಶುರು ಮಾಡಿದ್ದಾರೆ ಕೆಲಸ. 10 ಅಡಿ ಅಗೆದು ಬಿಟ್ಟು ಅವರು ಹಂಗೆ ಮಣ್ಣು ಮುಚ್ಚಿದ್ದಾರೆ. ಅದನ್ನ ರೋಲ್ ಮಾಡಿ ಮಣ್ಣು ಮುಚ್ಚಿದ್ರೆ ರಸ್ತೆ ಕುಸಿತಾ ಇರಲಿಲ್ಲ. ಲೇಯರ್ ಬೈ ಲೇಯರ್ ರೋಲ್ ಮಾಡಬೇಕಿತ್ತು, ಮಾಡಲಿಲ್ಲ, ಹಂಗೆ ಮುಚ್ಚಿದ್ರು. ಆಮೇಲೆ ಒಂದು ದಿವಸ ಬಂದು MLC ನೋಡಿದ್ರು, ಟಾರ್ ಪ್ಯಾಚ್ ಹಾಕಿ ಹೋದ್ರು. 2 ಜೋರ್ ಮಳೆ ಬಂತು. ಅವ್ರು ರೋಲ್ ಮಾಡಿಲ್ದೇ ಇರೋ ಕಾರಣದಿಂದ ರೋಡ್ ಕುಸಿದಿದೆ. BWSSB ಮಾಡಿದ ಕಳಪೆ ಕಾಮಗಾರಿ ಬಗ್ಗೆ ಪರಿಶೀಲನೆಯನ್ನೇ ನಡೆಸಿದ BBMP ಪ್ಯಾಚ್ ವರ್ಕ್ ಮಾಡಿತ್ತು. 2 ಸಂಸ್ಥೆಗಳ ಸಮನ್ವಯತೆ ಕೊರತೆಯಿಂದ ಜನರ ಹಣ ಈಗ ವ್ಯರ್ಥವಾಗಿದೆ. ಈ ಕಾಮಗಾರಿ ಶುರು ಆದಾಗಿನಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಸ್ಥಳೀಯರು ಬೇಸರವನ್ನ ಹೊರಹಾಕಿದ್ದಾರೆ. ಇವಾಗ ಒಂದು 15 ದಿನ ಆಯ್ತೇನೋ ಸರಿ ಮಾಡಿ ಬಿಟ್ಬಿಡೋದ್ರು. ಮಳೆ ಬಂದಾಗ ಎಲ್ಲ ತಿರ್ಗಾ ಕುಸ್ತೋಯ್ತು, ಅಲ್ಲೇ ಎಲ್ಲ ಬಿದೋಗಿತ್ತು. ಇವಾಗ ಅಲ್ಲೆಲ್ಲ ಜಲ್ಲಿ ತುಂಬೋರು ನೋಡಿ. ಅಯ್ಯೋ, ಸುಮಾರು ಒಬ್ರು ಒಳಗಡೆ ಹೋದ್ರೆ ಬಿದೋಗ್ಬೋದಾಯ್ತು, ಆ ತರ ಕುಸ್ಬಿಟ್ಟಿತ್ತು. ಅಲ್ಲೆಲ್ಲ ಹಾಕ್ಬಿಟ್ಟಿದ್ರು, ಮೇಲ್ಗಡೆ ಇದಾಕ್ಬಿಟ್ಟಿದ್ರು, ಇಲ್ಲಾಂದ್ರೆ ಮಕ್ಳು ಬಿದೋಗ್ಬಿಡ್ತಿದ್ರು. ಸ್ಥಳೀಯರಿಂದ ಆಕ್ರೋಶ ಹೆಚ್ಚಾಗ್ತಿದ್ದ ಹಾಗೆ BBMP ಸಿಬ್ಬಂದಿ ಸ್ಥಳಕ್ಕೆ ಬಂದು ಮತ್ತೆ ಕಾಮಗಾರಿ ಶುರು ಮಾಡಿದ್ದಾರೆ. BWSSB ಮಾಡಿದ್ದ ಎಡವಟ್ಟನ್ನ BBMP ಸರಿ ಮಾಡಲು ಮುಂದಾಗಿದೆ. ಆದ್ರೆ ಕಾಮಗಾರಿ ಮಾತ್ರ ವೈಜ್ಞಾನಿಕವಾಗಿ ಇರ್ಲಿ ಅನ್ನೋದು ಸ್ಥಳೀಯ ಜನರ ಆಗ್ರಹ. ರಂಜನ್ ಶಿರ್ಲಾಲ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಕೋವಿಡ್-19 ಬಂದಾಗ ಮಕ್ಕಳಿಗೆ ಅನಿವಾರ್ಯವಾಗಿ ಮೊಬೈಲ್ ಪರಿಚಯವಾಗಿತ್ತು. ಆನ್ಲೈನ್ ಕ್ಲಾಸ್ಗೆ ಅಂತಾನೆ ಗಂಟೆಗಟ್ಟಲೆ ಮೊಬೈಲ್ ಬಳಕೆಯನ್ನ ಮಾಡ್ತಿದ್ರು. ಆ ಬಳಿಕ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆದ್ರು. ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಿತ್ತು. ಆಫ್ಲೈನ್ ಕ್ಲಾಸ್ ಶುರುವಾದ ನಂತರ ಮಕ್ಕಳಿಗೆ ಫೋನ್ ಕೊಡಬಾರದು ಅಂತ ಪೋಷಕರು ಅಂದುಕೊಂಡಿದ್ರು. ಆದ್ರೀಗ ಬೇಸಿಗೆ ರಜೆ ಬಂದ ಬಳಿಕ ರಜೆಯ ನೆಪದಲ್ಲಿ ಮಕ್ಕಳು ಗಂಟೆಗಟ್ಟಲೆ ಮೊಬೈಲ್ ಬಳಕೆ ಮಾಡ್ತಿದ್ದಾರೆ. ಮಕ್ಕಳ ಅತಿಯಾದ ಮೊಬೈಲ್ ಬಳಕೆಯಿಂದ ಕಣ್ಣುರಿ, ಡ್ರೈ ಐಸ್ ಸಮಸ್ಯೆ ಎದುರಾಗಿದೆ. ಕಣ್ಣಿನ ಸಂಬಂಧಿ ಕಂಪ್ಲೇಂಟ್ ಹಿಡಿದುಕೊಂಡು ಪೋಷಕರು ಮಕ್ಕಳನ್ನ ಆಸ್ಪತ್ರೆಗೆ ಕರೆತರ್ತಿದ್ದಾರೆ. ಮಕ್ಕಳ ಕೈಗೆ ಮೊಬೈಲ್ ಕೊಡದಂತೆ ವೈದ್ಯರು ಸಲಹೆ ಕೂಡ ನೀಡುತ್ತಿದ್ದಾರೆ. ಯೂಸೇಜ್ ಮಕ್ಕಳಿಗೆ ಕೊಡೋದೇ ಒಂದು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಅವ್ರಿಗೇನು ಅದರ ಅವಶ್ಯಕತೆನೇ ಬರಲ್ಲ. ಮೊದಲೆಲ್ಲ ಎಲ್ಲ ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ರು. ಈ ಕೋವಿಡ್ ಟೈಮಿಂದಾಗಿ ಮಕ್ಕಳಿಗೆ ಇಂಟ್ರಡ್ಯೂಸ್ ಆಗಿದ್ದು ಮೊಬೈಲ್. ಅದು ಏನು ಕ್ಲಾಸ್ ಇದೆ ಅಂತ. ಇವಾಗ 1 ವರ್ಷದಿಂದ ಮಕ್ಕಳಿಗೆ ಅಮ್ಮಂದಿರ ಕೈಯಲ್ಲಿ ಮೊಬೈಲ್ ನೋಡಿ ಸುಮ್ಮನೆ ಇರ್ಲಿ ಅಂತ ಮಗುಗೆ ಮೊಬೈಲ್ ಕೊಡೋ ಅಭ್ಯಾಸ ಜಾಸ್ತಿ ಆಗಿದೆ. ಇದು ಹೇಗಾಗಿದೆ ಅಂದ್ರೆ ಮನೆಯಲ್ಲಿ ಮಕ್ಕಳು ಗಲಾಟೆ ಮಾಡಬಾರ್ದು ಅಂದ್ರೆ ಮೊಬೈಲ್ ಕೊಡ್ತಾರೆ. ಸೊ ಅದು ತುಂಬಾನೇ ಅವಾಯ್ಡ್ ಮಾಡಬೇಕು. ನನ್ನ ಕೇಳಿದ್ರೆ 15-20 ಮಿನಿಟ್ಸ್ ಅಂತಾನು ನಾನು ರೆಕಮೆಂಡ್ ಮಾಡಲ್ಲ. ಆ ನೀಡ್ ಇಲ್ಲ ಅಂದಮೇಲೆ ಮೊಬೈಲ್ ಅವಶ್ಯಕತೆ ಮಕ್ಕಳಿಗೆ ಬರೋದೇ ಇಲ್ಲ. ಏನಾಗುತ್ತೆ ಮೊಬೈಲ್ ಜಾಸ್ತಿ ಯೂಸ್ ಮಾಡಿದ್ರೆ ಅಂತ ಕೇಳಿದ್ರೆ, ಮೊಬೈಲ್ ಇಂದ ಮಕ್ಕಳು ಸೋಷಲೈಸ್ ಆಗೋದೇ ಕಮ್ಮಿ ಆಗ್ಬಿಟ್ಟಿದೆ. ಇವಾಗ ಮನೆಗೆ ಯಾರೇ ನೆಂಟರು ಬರ್ಲಿ, ರಿಲೇಟಿವ್ಸ್ ಬರ್ಲಿ, ಯಾರೇ ಬಂದ್ರು ಅವ್ರಿಗೆ ಉತ್ಸಾಹನೇ ಇಲ್ಲ. ಅವ್ರು ಬಂದ್ರು ಅವ್ರ ಪಕ್ಕನೆ ಕೂತು ಮೊಬೈಲ್ನ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೇದು. ಪ್ಲಸ್ ಅವ್ರು ತುಂಬಾ ಬೇಜಾರಾಗ್ತಿದೆ, ಗಲಾಟೆ ಆಗ್ತಿದೆ ಅಂದ್ರೆ ಅವ್ರೊಟ್ಟಿಗೆ ಆಟ ಆಡೋದೇ ಒಳ್ಳೆ ಸಲಹೆ ಅಂತ ಹೇಳ್ಬೋದು. ಹೊರಗಡೆ ಕರ್ಕೊಂಡು ಹೋಗೋದು, ಆಟ ಆಡೋದು, ಅವ್ರ